ಇವತ್ತು ನಮಗೆಲ್ಲ ಹೊಸ ವರ್ಷ. ಯುಗಾದಿ ಹಿಂದೂಗಳ ಅತ್ಯಂತ ಶ್ರೇಷ್ಠವಾದ ಹಬ್ಬ. ನಮಗೆ ನಿಮಗೆಲ್ಲ ತಿಳಿದಿರೋ ರೀತಿ ಯುಗಾದಿನ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಬಹುಪಾಲು ಹೊಸ ವರ್ಷ ಅಂತಲೇ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಈ ಯುಗಾದಿಯ ಶುಭ ಸಂದರ್ಭದಲ್ಲಿ ಶಿರಾ ತಾಲೂಕಿನ ಹಾಗೂ ನಾಡಿನ ಎಲ್ಲ ಜನತೆಗೆ ನಾನು ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ಈ ಹಬ್ಬ ನಾವು ಚಿಕ್ಕಂದಿನಿಂದ ಕೂಡ ನೋಡ್ಕೊಂಡು ಬಂದಿರೋವಂಥದ್ದು. ನಮ್ಮ ಗ್ರಾಮೀಣ ಭಾಗದಲ್ಲಿ ಬಹಳ ಸಂಭ್ರಮದಿಂದ ಈ ಹಬ್ಬವನ್ನು ನಾವು ವರ್ಷಕ್ಕೆ 2 ಹಬ್ಬ ಮಾಡ್ತಾ ಇದ್ದಿದ್ದು. ಒಂದು ಯುಗಾದಿ, ಇನ್ನೊಂದು ಮಾರ್ನವಮಿ ಅಂದರೆ ಆಯುಧ ಪೂಜೆ. ಈ ಯುಗಾದಿನಲ್ಲಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ 3 ದಿವಸ ಮಾಡುವಂಥ ಹಬ್ಬ ಇದು. ಒಂದು ಮೊದಲನೇ ದಿನ ಮುಸುರೆ ಹಬ್ಬ ಅಂತ ಮಾಡಿ ಪ್ರತಿ ವರ್ಷಕ್ಕೊಂದು ಸಾರಿ ಮನೆಯನ್ನೆಲ್ಲ ಸುಣ್ಣ ಬಣ್ಣ ಬಳಿದು ಎಲ್ಲ ಮನೆ ತೊಳ್ಕೊಂಡು ಹೊಸದಾಗಿ ಒಂದು ಹೊಸತನ ಬರುತ್ತೆ ಅಂತೇಳಿ ಭಾಳ ಹಿಂದಿನಿಂದ ಸಂಪ್ರದಾಯದ ರೀತಿಯಲ್ಲಿ ನಡ್ಕೊಂಡು ಬಂದಿರುವಂಥದ್ದು ಇದು. ಹಾಗಾಗಿ ಪ್ರತಿ ಹಳ್ಳಿಲಿ ಅವರು ಬಡವರಿರಲಿ, ಶ್ರೀಮಂತರಿರಲಿ, ದೊಡ್ಡ ಮನೆ ಇರಲಿ, ಚಿಕ್ಕ ಮನೆ ಇರಲಿ, ಸೊ ಎಲ್ಲ ಕಡೆ ಇದು ನಡೆದಿರೋವಂಥದ್ದು. ಮನೆಗಳನ್ನು ಹೊಸದಾಗಿ ತೊಳೆದು ಬಳಿದು ಸುಣ್ಣ ಬಣ್ಣ ಬಳಿದು ಹಬ್ಬದ ದಿವಸ ತಳಿರು ತೋರಣಗಳನ್ನು ಕಟ್ಟಿ, ಮಾವಿನ ತೋರಣ ಕಟ್ಟಿ ಮಾಡುವಂಥದ್ದು. ಯಾಕೆ ನಾವು ಹೊಸ ವರ್ಷ ಅಂತ ಇದನ್ನು ಕರಿತೀವಿ ಅಂದರೆ, ಈಗ ನಾವು ಇದನ್ನು ನೋಡ್ಬೋದು, ಇಡೀ ಪ್ರಕೃತಿ ಹೊಸದಾಗಿ ಮೈ ತಳೆಯುತ್ತೆ ಯುಗಾದಿ ಸಂದರ್ಭದಲ್ಲಿ. ಈ ಕವಿ ಹೇಳೋ ರೀತಿ, ಯುಗಾದಿ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಂಗೆ ಹೂವ ತೊಂಗಲಲ್ಲಿ ಭೃಂಗದ ಸಂಗೀತ ಕೇಳಿ ಮತ್ತೆ ತೇಲಿ ಬರುತ್ತಿದೆ. ಮುಂದೆ ವರ್ಷಕ್ಕೊಂದು ಹೊಸತು ಜನ್ಮ, ವರುಷಕ್ಕೊಂದು ಹೊಸತು ನೆಲೆಯು, ನಿಮಗದಷ್ಟೇ ಏತಕೋ, ನಿದ್ದೆಗೊಮ್ಮೆ ನಿತ್ಯ ಮರಣ, ಎದ್ದ ಸಲ ನವೀನ ಜನನ, ನಮಗೆ ಏಕೆ ಬಾರದು ಅಂತೇಳಿ ಕವಿ ಎಲ್ಲೋ ಒಂದು ಕಡೆ ಈ ಪ್ರಕೃತಿಯ ವಿಸ್ಮಯವನ್ನ ಹಾಡಿ ಹೋಗ್ಲಿರೋದು. ನಾವೆಲ್ಲ ಪ್ರೈಮರಿ ಸ್ಕೂಲಲ್ಲಿ ಇದನ್ನ ಪದ್ಯದಂತ ಕಲ್ತ್ಕೊಂಡಿದ್ದು. ಹಾಗಾಗಿ ನನಗಂತೂ ವಿಶೇಷವಾಗಿ ಈ ಹಬ್ಬ ಬಹಳ ಅಚ್ಚುಮೆಚ್ಚಿನ ಹಬ್ಬ. ಈ ಸಂದರ್ಭದಲ್ಲಿ ನಾವು ಇಡೀ ಪ್ರಕೃತಿ ನಾವು ನೋಡ್ತೀವಿ. ನಾವು ಯಾವುದೋ ಜನವರಿ 1 ಹೊಸ ವರ್ಷ ಅಂತೇಳಿ ನಮ್ಮ ಯುವ ಪೀಳಿಗೆ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮಿಸುತ್ತೆ. ಆದರೆ ಹಿಂದೂಗಳಿಗೆ, ಭಾರತೀಯರಿಗೆ ಇದು ಹೊಸ ಹಬ್ಬ ಆಗುತ್ತೆ. ಅದಕ್ಕೆ ಪ್ರಕೃತಿನೇ ದ್ಯೋತಕ, ಪ್ರಕೃತಿನೇ ಹೊಸತನವನ್ನು ಮೈದಾಳಿ ನಿಂತ್ಕೊಳ್ಳುತ್ತೆ ಅಂತೇಳಿದ್ರೆ, ನೀವು ಅದು ಎಷ್ಟೇ ಬಿಸಿಲಿರಲಿ, ಮಳೆ ಬಂದಿಲ್ಲದೆ ಇರಲಿ, ಆ ಹೊಂಗೆ ಗಿಡಗಳು ಹೂ ಬಿಟ್ಟು ಅಲ್ಲಿ ದುಂಬಿಗಳು ಬಂದು ಆ ಜೇನು ಕಟ್ಟುವಂಥ ವಿಚಾರ ಇರ್ಬೋದು, ಇವೆಲ್ಲ ನಾವು ಪ್ರತಿ ಬೇಸಿಗೆ ರಜೆ ಸಂಭ್ರಮದಲ್ಲಿ ಇದೆಲ್ಲ ಸಂಭ್ರಮಿಸ್ತದಂಥ ವಿಚಾರ. ಹಾಗಾಗಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ನಮ್ಮ ಶಿರಾ ತಾಲೂಕಿನ ಜನತೆಗೆ, ನಾಡಿನ ಎಲ್ಲ ಜನತೆಗೆ ಈ ಒಂದು ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಇದನ್ನ ಎಂಥ ಸಂವತ್ಸರ ಇದು, ಅಲ್ಲಲ್ಲ ಇದು ಈ ವಿಶೇಷವಾಗಿ ಈ ಸಂವತ್ಸರ ಪರಾಭವ ನಾಮ ಸಂವತ್ಸರ ಅಂತ ಬಂದಿದೆ. ಪರಾಭವ ನಾಮ ಅಂದರೆ ಸೋಲು ಅಂತಲ್ಲ. ಬಹುಶಃ ಈಗಾಗಲೇ ಹೇಳಿದ್ದಾರೆ, ಇದು ಬಹಳ ಚೆನ್ನಾಗಿದೆ. ಈಗಾಗಲೇ ನಮ್ಮ ಸ್ವಾಮೀಜಿಗಳು ಇವರೆಲ್ಲ ಹೇಳಿದ್ದಾರೆ, ಬಹಳ ಈ ವರ್ಷ ಒಳ್ಳೇದಾಗುತ್ತೆ, ಮಳೆ ಬೆಳೆ ಚೆನ್ನಾಗಾಗುತ್ತೆ ಅಂತ. ಪರಾಭವ ಅಂದರೆ ಬಹುಶಃ ನಾನು ಅಂದ್ಕೊಂಡಿರೋದು ಕೆಟ್ಟದ್ದಕ್ಕೆ ಸೋಲಾಗುತ್ತೆ, ಒಳ್ಳೇದಕ್ಕೆ ಜಯ ಆಗುತ್ತೆ. ಪರಾಭವ ಯಾವುದಕ್ಕಾಗತ್ತೆ ಅಂದರೆ ಕೆಟ್ಟದ್ದಕ್ಕೆ ಪರಾಭವ ಆಗುತ್ತೆ, ಒಳ್ಳೇದು ಜಯ ಗಳಿಸುತ್ತೆ. ನಾನು ಕೂಡ ಆ ರೀತಿ ಭಾವಿಸ್ತಾ, ಕೆಟ್ಟ ಯೋಚನೆಗಳು ಎಲ್ಲರ ಮನದಿಂದ ಆಚೆಗೆ ಹೋಗಲಿ, ಜನ ಸುಭಿಕ್ಷವಾಗಿರಲಿ, ಒಳ್ಳೆ ಮಳೆ ಬೆಳೆ ಆಗಲಿ, ನಮ್ಮ ರೈತಾಪಿ ವರ್ಗ ಖುಷಿಯಾಗಿರಲಿ, ನಮ್ಮ ಯುವ ಸಮುದಾಯ ವಿಶೇಷವಾಗಿ ಒಂದು ಒಳ್ಳೆ ನಡೆ ನುಡಿಗಳನ್ನು ಅಳವಡಿಸ್ಕೊಂಡು ಒಂದು ಒಳ್ಳೆ ರೀತಿ ದೇಶದ ಪ್ರಗತಿಗೆ ಚಿಂತನೆ ಮಾಡುವಂಥದ್ದಾಗಲಿ ಅಂತ ಹೇಳ್ಬಿಟ್ಟು ಆಶಯಗಳನ್ನು ವ್ಯಕ್ತಪಡಿಸ್ತಾ, ನಿಮಗೂ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂಥೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಿಮ್ಗೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ತಿಳಿಸ್ತಾ ಇದ್ದೇನೆ. ನಮಸ್ಕಾರ. ಹೊಸ ಯುಗಾದಿಗೆ ಹೊಸ ವಸಂತದ ಹೊಸತು ಹಾಡಿನ ತೋರಣ, ಹೊಸ ಯುಗಾದಿಗೆ
ಹೊಸ ವಸಂತದ ಹೊಸತು ಹಾಡಿನದ್ದು